ನಮಸ್ಕಾರ ಕನ್ನಡಿಗರ, ನಾನು ನಿಮ್ಮ ರವಿಶೇಷ. ಎಲ್ಲರೂ ಬಿಂದಾಸ್ ಆಗಿದ್ರು ಅನ್ಕೊಂಡಿದ್ದೀನಿ ಬಾಯ್ಸು. ಎಷ್ಟು ದಿನ ಆಯ್ತು ನಿಮ್ಮ ಜೊತೆ ಮಾತಾಡಿಸಿ. ಹಿಂಗಿದೆ ಗುರು, ಥರ ಹೋಗ್ತವ್ರೆ ಅಡ್ಕಿ. ಹೋಗ್ರಮ್ಮ, ಆರಾಮಾಗಿ ಹೋಗ್ರಿ. ನೀವು ಮುಂದೆ ನಮ್ಮ ಹಿಂದೆ ಬಂದರೆ ಕೇಸ್ ಹಾಕ್ಬಿಡ್ತೀರಾ, ಬೇಡ. ಇದು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ನಾವು 7ನೇ ಕ್ಲಾಸ್ ತನಕ ಹೋದ್ರೆ ನಮ್ಮ ತರಗತಿ ನೋಡ್ರಪ್ಪ. ಜೀಸಸ್ ಕಾಪಾಡಪ್ಪ ಫಾದರ್, ಎಲ್ಲರಿಗೂ ಒಳ್ಳೇದು ಮಾಡು, ಶಾಂತಿನ ಎಲ್ಲರ ಮನೇಲಿ ಕಂಗೊಳಿಸ್ಲಿ. ಇದು ನಮ್ಮ ಓದಿದ ಸ್ಕೂಲು. ನಾನು ಓದಿನಿ ಪ್ರೈಮರಿ ಸ್ಕೂಲ್ ಅಂತ. ಇಲ್ಲೂ ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗ ಖುಷಿ ಇರುತ್ತಲ್ಲ, ಆ ಫೀಲೇ ಬೇರೆ. ನೀವು ಬೆಳಗ್ಗೆ ಎದ್ಬಿಟ್ಟು ಸ್ಕೂಲ್ಗೆ ಹೋಗ್ಬೇಕು ಅನ್ನೋದು ಒಂದು ತಲೆನೋವು. ಹುಡುಗರಿಗೆ ಯಾವಾಗಲೂ ಅದೇ, ಹುಡುಗಿರಿಗೆ ಹೆಂಗೆ ಅಂತ ಗೊತ್ತಿಲ್ಲ. ಸ್ಕೂಲ್ಗೆ ಹೋಗ್ಬೇಕು, ಅಯ್ಯೋ ಹೋಗ್ಬೇಕಲ್ಲ ಅಂದ್ಕೊಂಡು ಎಲ್ಲ ಡೌಗಳು ಮಾಡ್ಕೊಂಡು ಯಾವ ಹಿಂಗೆ ಬರ್ತಾನೆ, ಲೆಫ್ಟ್ ಹೋಗೋದ್ರೆ ಒಂದು ರೈಟ್ ಆಗ್ಬೋತಾನೆ ವ್ಯವಸ್ಥೆ ಮಗ. ಅದೇ ಮ್ಯಾಟ್ರಿಗೆ ಬಂದ್ಬಿಡೋಣ. ಸ್ಕೂಲ್ಗೆ ಹೋಗಬೇಕು ಅಂದ್ರೇ ನಮಗೆ ಕುಂಡಿ ಭಾರ, ಇರೋ ಕಡೆ ಎಲ್ಲ ಭಾರ. ಅದೇ ಓದಾದ್ಮೇಲೆ ಹೆಂಗೋ ಅಡ್ಜಸ್ಟ್ ಆಗ್ಬಿಡ್ತಿದ್ವಿ. ನಮ್ಗೆ ಹೆಂಗೋ ಗೊತ್ತಿಲ್ಲಪ್ಪ. ನನಗೆ ಸ್ಕೂಲಲ್ಲಿ ಹೆಂಗೆ ಅಂದರೆ, ಸ್ಕೂಲ್ಗೆ ಹೋಗ್ತೀನಿ ಅಂದ್ರೇ ಬೆಳಗ್ಗೆನೇ ಟಾಯ್ಲೆಟ್ ಅರ್ಜೆಂಟ್ ಆಗ್ಬಿಡೋದು ಗುರು. ಅಯ್ಯೋ, ಇದು ನಾನು ಏತ್ಲ್ಯಾಂಡಿ ಕೇಸೋ ಏನೋ ಗೊತ್ತಿಲ್ಲ. ಫಸ್ಟ್ ಪೀರಿಯಡಲ್ಲಿ ಅರ್ಜೆಂಟ್ ಆದ್ರೆ ಗುರು, ಲಾಸ್ಟ್ ಪೀರಿಯಡ್ ತನಕ ತಡ್ಕೊಂಡಿರ್ಬೇಕು ಗುರು. ಅಯ್ಯೋ, ಅದಕ್ಕಿಂತ ರೋದ್ನಿ ಇಲ್ಲಿ ನಂತರನು ಯಾರು ಇದ್ದೀರಾ ಹೇಳ್ರಿ. ಅಯ್ಯೋ, ತಡ್ಕೊಳಕ್ಕೆ ಮಾತ್ರ ಆಯ್ತಾನೆ ಇರಲಿಲ್ಲ. ಇರೋ ಬರೋ ದೇವ್ರ ಹೆಸರೆಲ್ಲ ಹೇಳ್ಬಿಡ್ತಾ ಇದ್ದೆ. ಅದರಲ್ಲೂ ಸ್ಕೂಲಲ್ಲಿ ನೀವೇನಾದರೂ ಟಾಯ್ಲೆಟ್ಗೆ ಹೋಗ್ತೀರಾ ಅಂದರೆ ನಿಮ್ಗೆ ಅಜೀಬ್ ಹೆಂಗೆ ಮಾಡ್ತಾರೆ ಅಂದರೆ, ಅಯ್ಯಯ್ಯೋ ಕೇಳಲೇಬೇಡಿ. ಅದು ಕದ್ದಿ ಮುಚ್ಚಿ ಹೋಗ್ಬೇಕು ಅಂದರೆ ಸಾಹಸ ಮಾಡಬೇಕು. ಈ ಥರ ಎಲ್ಲ ಇತ್ತು. ಅದಾದಮೇಲೆ ಒಂದು ಸರ್ಟನ್ ಏಜ್ ಆದಮೇಲೆ 3ನೇ ಕ್ಲಾಸು 4ನೇ ಕ್ಲಾಸ್ ಬಂದಾದಮೇಲೆ ನಾವು ಸ್ವಲ್ಪ ತಕ್ಕ ಮಟ್ಟಿಗೆ ಡ್ಯಾನ್ಸ್ ಮಾಡ್ತೀವಿ. ಸೊ ಡ್ಯಾನ್ಸ್ ಕಲ್ತ್ಕೊಂಡು ಸ್ಕೂಲಲ್ಲಿ ಡ್ಯಾನ್ಸ್ ಇತ್ತು ಅಂದಾಗ ಏನೋ ಒಂಥರ ಖುಷಿ. ಅದರಲ್ಲೂ ನಿಮಗೆ ಸ್ಕೂಲ್ ಡೇಗೆಲ್ಲ ನೀವು ಸೆಲೆಕ್ಟ್ ಆಗಿಬಿಟ್ರೆ ಆ ಖುಷಿ ಇರ್ತದಲ್ಲ. ಲಾಸ್ಟ್ ಪೀರಿಯಡಲ್ಲಿ ಪ್ರಾಕ್ಟೀಸಿಗೆ ಬನ್ನಿ ಅಂತಾರಲ್ಲ, ಆ ವೈಭವ ಅವನ ಅಕ್ಕನ ಬೇರೆ ಗುರು. ಬೇರೆಯವರೆಲ್ಲ ಕ್ಲಾಸ್ ಬಿಡ್ತಾರೆ, ನಮಗೆ ಮಾತ್ರ ಸ್ಟೂಡೆಂಟ್ಸ್ ಯಾರ್ಯಾರು ಡ್ಯಾನ್ಸಲ್ಲಿ ಇದ್ದಾರೋ ಲಾಸ್ಟ್ ಪೀರಿಯಡು ನೀವು ಡ್ಯಾನ್ಸ್ಗೆ ಹೋಗ್ಬೇಕು ಅಂತ ಅಂದಾಗ ಅಲ್ಲಿ ಎಲ್ಲೆಲ್ಲಿ ಹಿಂದಿರೋ ಖುಷಿ ಬರ್ತದಲ್ಲ, ಎಲ್ಲೂ ಸಿಗಲ್ಲ ಕಣ್ರಿ. ನೀವು ಹಂಗೇನಾ? ಈ ಪಾರ್ಕ್ಗಳಲ್ಲಿ ನೀವು ಒಂದಿನ ನೀವು ಪಾರ್ಕಲ್ಲಿ ಜಾಗಿಂಗ್ ಮಾಡಿರಿ. ಈ ದಿನ ಓಡ್ತಾರಲ್ಲ ಅವ್ರುಗಳೆಲ್ಲ ಫಿಟ್ನೆಸ್ ಫ್ರೀಕರ್ಗಿರಲ್ಲ, ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇರುತ್ತೆ. ಅಲ್ಲಿ ಆಂಟಿ ಅಂಕಲ್ಗಳು ಎಕ್ಸಸೈಸ್ ಮಾಡ್ತಾರಲ್ಲ, ನೋಡೋದು ಭಾಗ್ಯ ಎಲ್ಲೂ ಸಿಗಲ್ಲ. ಕಂಡ್ರಲ್ಲಿ ಒಳ್ಳೆ ಚಿಕ್ಕವರಿದ್ದಾಗನೇ ಎಲ್ಲ ಒಂದು ಏನು ಲೈಫ್ ಬಗ್ಗೆ ಟೆನ್ಷನ್ ಇರಲಿಲ್ಲ. ಏನು ಹೋಮ್ವರ್ಕ್ ಮಾಡ್ಕೊಂಡು ಹೋಗ್ಬೇಕು, ಅದು ಒಂದೇ ತಲೆನೋವು. ನೋಟ್ಸ್ ನೀಟಾಗಿ ಬರ್ದಿರಬೇಕು, ಹೋಮ್ವರ್ಕ್ ನೀಟಾಗಿ ಮಾಡಬೇಕು. ಯಾವ ಗೇರ್ ಆಗ್ತಾ ಇದ್ದೀನಿ ಏನು ನಕ್ಕಂಗೆ ಗೊತ್ತಿಲ್ಲ. ಪಕ್ಕದಲ್ಲಿ ಯಾರು ಹೋಯ್ತಾವ್ರೆ ಏನೋ ಗೊತ್ತಿಲ್ಲ. ಮಾತಾಡ್ಕೊಂಡು ಹೋಯ್ತಾ ಇರೋದೇ ಶಿವನೇ ಅಂತ. ಕೆಲವ್ರಿಗೆ ನನ್ನ ವಾಯ್ಸ್ ಇಷ್ಟ ಆಗುತ್ತೆ, ಕೆಲವ್ರಿಗೆ ನನ್ನ ವಾಯ್ಸ್ ಇಷ್ಟ ಆಗಲ್ಲ. ಕೆಲವ್ರಿಗೆ ನಾನು ಇವನ್ ಗುರು ಹಿಂಗೆ ಮಾತಾಡ್ತಾನೆ ಅಂತ ಅಂದ್ಕೊತಾರೆ. ಕೆಲವರು ಸುಮ್ಮನೆ ಮಾತಾಡೋದು ಇಷ್ಟ ಆಗುತ್ತೆ. ಇಷ್ಟ ಆದರೆ ಬಾಯ್ಸು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮನ್ನು ಸ್ವಲ್ಪ ಬೆಳೆಸ್ರಪ್ಪ ಅಂತ ಹೇಳ್ತಾ ಮುಂದೆ ಹೋಗೋಣ. ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ, ದಾರಿ ಹೋಗ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ನಾವು ಕೆಂಗೇರಿಯಿಂದ ಮುಂದೆ ಹೋಗ್ತಾ ಇದ್ದೀವಿ ಯೂನಿವರ್ಸಿಟಿ, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಕಡೆ ಸೈಡು. ಅದೇ ಆರ್ಕೇಡ್ ಇದೆಯಲ್ಲ, ಮೈಸೂರು ರೋಡು ಆರ್ಕೇಡ್, ಆ ರೂಟಲ್ಲಿ ಹೋಗೋಣ. ನೋಡೋಣ, ಸುಮ್ಮನೆ ಹಂಗೆ ಒಳ್ಳೆ ಮೆಮೊರೀಸ್ಗಳನ್ನ ಮೆಲುಕಾಕೋಣ. ಅದೇ ಹೇಳಲ್ಲ, ಬಾಲ್ಯದ ಜೀವನ ಮಾತ್ರ ಅದ್ಭುತ. ಇಲ್ಲಿ ಯೂಟ್ಯೂಬಲ್ಲಿ ಹೆಂಗೆ ಅಂದರೆ ಒಂಥರ ದೊಡ್ಡ ತಿಮಿಂಗಲಗಳು ಆಲ್ರೆಡಿ ಚಚಾಡ್ಬಿಟ್ಟವ್ರೆ. ಸೊ ಅವ್ರುಗಳಿಗೆ ಇವಾಗ ಸ್ವಲ್ಪ ಪಲ್ಟಿ ಹೊಡಿಯೋಕೆ ಕಷ್ಟ ಆಗ್ಬಿಡೋದು. ಬಿಕಾಸ್ 1000 ಜನ ಕಂಟೆಂಟ್ ಕ್ರಿಯೇಟರ್ಸ್ಗಳಿರ್ತಾರೆ, 1000 ಅಲ್ಲ, 1,00,000 ಜನ ಕಂಟೆಂಟ್ ಕ್ರಿಯೇಟರ್ಸ್ ಒಳ್ಳೆ ಕಂಟೆಂಟ್ ಕೊಡ್ತಾರೆ ಗುರು. ನಕ್ಕನ್ನು ಕೇಳಲೇ ಬಿಡಿ. ಆ ಎಡಿಟ್ಗಳೇನು, ಫನ್ ಏನು, ಅವ್ರು ಹಾಕೋ ವಿಡಿಯೋಸ್ಗಳು ಮಿಕ್ಸ್ ಮಾಡಿ ಒಳ್ಳೆ ಕಾಮಿಡಿ ಡೈಲಾಗ್ಸ್ಗಳು ಹಾಕ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಾರೆ. ನೀವು ಏನೇ ಹೇಳಿ, ನಮ್ಮ ಬೈಕರ್ ವ್ಲಾಗರ್ಸ್ ಮಾತ್ರ ಸೆಕ್ಸಿ ಕ್ರೇಜಿ. ಆಮೇಲೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕಂದ್ರೆ ಕೆಲವೊಬ್ಬರು ವ್ಲಾಗ್ಸ್ ಇರ್ತಾರೆ, ಕೆಲವೊಬ್ರು ಯೂಟ್ಯೂಬರ್ಸ್ ಇದ್ದಾರಲ್ಲ, ಅವ್ರಿಗೆಲ್ಲ ಲಿಟ್ರಲಿ ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ನನಗೆ ಪರ್ಸ್ನಲಿ ಸಂದೀಪ್ ಟೆಕ್ ಇನ್ ಕನ್ನಡ ಇದ್ದಾರಲ್ಲ ಅವರು, ಮತ್ತು ಟ್ರಿಪಲ್ ರಶ್ಶು, ಅವರೆಲ್ಲ ನಂಗೆ ತುಂಬ ಜೆನ್ಯೂನ್ ಅನಿಸ್ತಾರೆ. ಇವಾಗ ರೀಸೆಂಟಾಗಿ ಫುಲ್ ಜಾತ್ರೆ ಆಗ್ಬಿಟ್ಟಿದೆ. ನೀನಾ ನಕ್ಕೇನು ಅಂದ್ಕೊಂಡು ಹಿಂಗೆ ಕಿತ್ತಾಡ್ಕೊಂಡೇ ಹೋದು, ಹಿಂಗೆ ಆಡ್ಕೊಂಬಿಡಿ. ಇದೇ ಇರಿಟೇಷನ್ ಗುರು. ಮಾತುಗಳು ಬರ್ದಲ್ಲಿ
ಪದಗಳು ತಪ್ಪಿರ್ಬೋದು, ಬಟ್ ಹೇಳ್ತಿರೋದನ್ನು ಅರ್ಥ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಕಿತ್ತಾಡ್ಕೊಂಡು ಏನು ಗುರು ಪಡ್ದಾಡ್ತೀರಾ? ಏನು ಪಡ್ಕೊತೀರಾ? ಫಸ್ಟ್ ಆಫ್ ಆಲ್ ಏನೂ ಸಿಗಲ್ಲ. ಕಿತ್ತಾಡ್ಕೊಂಡ್ರಲ್ಲಿ ಬದನೆಕಾಯು ಅಲ್ಲಾಡ್ಸೋಕ್ಕಾಗಲ್ಲ ಯಾರ್ದು. ಏನೋ 2 ದಿನ ಜಗಳ ಆಡ್ತೀರಾ, ಮತ್ತು ನಿಮ್ಮ ಜೀವನ ನೀವು ನೋಡ್ಕೊಬೇಕಾ? ಬೆಳಗ್ಗೆ ಹೇಳಬೇಕು, ದುಡಿಬೇಕು, ನಿಮ್ಮ ಮನೆನ ನಿಮ್ಮ ಫ್ಯಾಮಿಲಿಯವ್ರನ್ನ ನೋಡ್ಕೊಬೇಕು. ಅದ್ರ ಮಧ್ಯೆ ಈ ನಾನು ನೀನು ನಾನು ಅಂದ್ಕೊಂಡವರಲ್ಲ, ಅದೇ ಹಿಂಗೆ ಮಣ್ಣಾಗ್ಬಿಟ್ಟವ್ರೆ. ಸೊ ನಾನು ಅನ್ನೋದಕ್ಕಿಂತ ನಾವು ಅನ್ನೋದ್ರಲ್ಲಿ ಇದೆಯಲ್ಲ ಮಜಾ, ಅದು ಎಲ್ಲೂ ಸಿಗಲ್ಲ. ಅದೇ ಸ್ಕೂಲ್ ಡೇಸ್ ಬಗ್ಗೆ ಮಾತಾಡ್ತಾ ಇದ್ದೆ. ಏನೇ ಅಂದರೂ ಸ್ಕೂಲ್ ಜೀವನ ಮಾತ್ರ ಮತ್ತೆ ಆ ಬಾಲ್ಯಗಳು ಸಿಗಲ್ವಲ್ಲ. ಆಮೇಲೆ ಸ್ಕೂಲ್ ಸ್ಕೂಲ್ ಡೇಸಲ್ಲಿ ನೀವು ಇಷ್ಟಪಡ್ತಿರೋ ಹುಡುಗಿರು ಕೊನೆಗೆ ಅವ್ರೇನು ಮದುವೆ ಆಗ್ತೀನಿ ಅಂದ್ಕೊಂಡಿರೋ ಕನ್ಸುಗಳು, ಅವೆಲ್ಲ ಪುಸ್ತಕದ ಬದನೆಕಾಯಿ ಅಂತ ನಮ್ಮ ಬಾಸ್ ಹೇಳ್ಬಿಟ್ಟವ್ರೆ. ಅದೆಲ್ಲ ಕ್ಷಣಿಕಗಳು. ಇವಾಗೆಲ್ಲ ಈ 15ನೇ ವಯಸ್ಸು 14ನೇ ವಯಸ್ಸು ಹುಡುಗರೆಲ್ಲ ನನ್ನ ಹುಡುಗಿ ಇವಳೆ, ನನ್ನ ಹುಡುಗ ಇವನೇ ಅಂದ್ಕೊಂಡು ಓಡಾಡೋರೆಲ್ಲ 21, 22, 23, 24, 25ಕ್ಕೆ ಬಂದವ್ರಿಗೆ ಗೊತ್ತಿರ್ತದಪ್ಪ ಏನು ಜೀವನ ಅಂತ. ಈಗಿನ ಜನ್ರೇಷನ್ನು ಅದು ಏನೋ ಜನ್ರೇಷನ್ ಗುರು. ಅಕ್ಕನ ಪ್ರೀತಿಗೆ ವ್ಯಾಲ್ಯೂನೇ ಇಲ್ಲ. ಇವಾಗ ಕಮಿಟ್ ಆಗಿ ಇವಾಗ 1 ವಾರ ಆಗಿಲ್ಲ, ಇಲ್ಲ 20 ದಿನ ಆಗಿಲ್ಲ, ಆವಾಗಲೇ ಕೈ ಕೊಟ್ಕೊಂಡು ಹೆಂಗಿಸ್ಕೊಂಡು ಇನ್ನೊಬ್ಬ ನೋಡ್ಕೋತಾರೆ. ಈ ಬ್ಲಾಗರ್ಸ್ಗಳಿಗೆ ಹಿಂಗೆ ನೋಡ್ತಾರಲ್ಲ, ಒಂಥರ ಚೆನ್ನಾಗಿರುತ್ತಲ್ಲ ಪಾಪ. ಅವರು ನಾವು ಕಾಣಿಸ್ಕೋತೀವಿ ಅಂತ ಅಂದ್ಕೊಂಡು ನೋಡ್ತಾರೆ. ನಾವಿನ್ನು ಚಿಟಾಣಿ ಯೂಟ್ಯೂಬರ್ಸ್ಗಳು. ನಾವು ಬೆಳಿಬೇಕು ಅಂದ್ಕೊತಿದ್ದೀವಿ. ನಿಮ್ಮ ಆಶೀರ್ವಾದ ಸಾರಿ, ಬಾಯೆಲ್ಲ ತಗಲ್ತದ ಗುರು. ಎಷ್ಟೊಂದು ದಿನ ಆಯ್ತು ಮಾತಾಡಿ, ಸ್ವಲ್ಪ ಸಮಾಧಾನ ನುಗ್ಗಿಸ್ಬೇಡ, ಹೋಗೋಣ. ತೊದಲ್ತದ ಗುರು, ಏನು ಮಾಡೋದು? ನಾವೇನು ಆ್ಯಕ್ಟ್ರಸ್ಗಳ ಇಲ್ಲ, ಏನೋ ನಮ್ಮ ಖುಷಿಗೆ ನಾವು ಮಾಡ್ಕೋತೀವಿ. ಟಾಪಿಕ್ ಎಷ್ಟೊಂದ್ಸಲಿ ಅಲ್ಲೇ ಎಂಡ್ ಆಗ್ಬಿಡ್ತದೆ. ಈ ಲಾಂಗ್ ಕೂಲ್ ಏರ್ಸ್ ಬಿಟ್ಬಿಟ್ಟು ಗಾಡಿ ಓಡಿಸ್ತೀರಾ ಅಂದರೆ ಅವ್ರಿಗೆ ಗೊತ್ತಿರ್ತದೆ ಹೆಲ್ಮೆಟ್ ಹಾಕೊಂಡ್ರೆ ಟೈಟ್ ಹೆಲ್ಮೆಟು ಹಿಡ್ಕೋತದೆ ತಲೆ. ಅಯ್ಯೋಯ್ಯೋಯ್ಯೋ ಶಿವ, ಕೇಳಲೇಬೇಡಿ ಅದ್ರದ್ದು ಸಂತಾನ. ಅದು ಓಡಿಸೋರಿಗೆ ಗೊತ್ತಿರ್ತದೆ ಎಷ್ಟು ಕಷ್ಟ ಅಂತ. ನಾವಿವಾಗ ನಾಗರಬಾವಿ, ಸಾರಿ ಮಿಸ್ಟೇಕ್ ಆಗೋಯ್ತು, ನಾವಿವಾಗ ಬೆಂಗಳೂರು ಯೂನಿವರ್ಸಿಟಿ ಹತ್ರ ಹೋಗ್ತಾ ಇದ್ದೀವಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಯೂನಿವರ್ಸಿಟಿಗೆ ಹೋಗೋದು, ಇಲ್ಲಿ ಲೆಫ್ಟ್ ತಗೊಂಡಿಲ್ಲ ಅಂದರೆ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಹೋಗ್ಬಿಡೋಣ. ನಮ್ಮ ಟ್ರಾಫಿಕ್ ಪೊಲೀಸ್ ಅಣ್ಣಂದಿರೆಲ್ಲ ಇಲ್ಲೇ ಇದ್ದಾರೆ. ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ಬಂದ್ವಿ. ಅಂದರೆ ನಾನು ಏನು ಹೇಳೋಕ್ಕೆ ಬಂದೆ ಅಂದರೆ ನಾಗರಬಾವಿಗೆ ಹೋಗೋಣ ಅಂದ್ಕೊಳ್ತಾ ಇದ್ದೆ, ಇನ್ನೂ ನಾಗರಬಾವಿಗೆ ಬಂದಿಲ್ಲ. ಬ್ಯಾಂಗ್ಳೂರು ಯೂನಿವರ್ಸಿಟಿಯಿಂದ ಡೈರೆಕ್ಟಾಗಿ ನಾಗರಬಾವಿಗೆ ಕನೆಕ್ಟ್ ಆಗೋಣ. ನೋಡ್ರಿ, ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯ ಯೂನಿವರ್ಸಿಟಿ ಒಳಗಡೆ ಎಂಟ್ರಿ ಮಾತ್ರ ನನಗೆ ಒಂದು ಸೈಕ ಆಗಿದೆ ಗುರು. ಒಂಥರ ರೋಡು ಚೆನ್ನಾಗಿದೆ, ಮರಗಳು ನೋಡಿ, ತಂಪಾದ ಸಂಜೆಯಲ್ಲಿ ಒಳ್ಳೆ ಗಾಳಿ ಬರ್ತಾ ಇದೆ. ಮುಂದೆ MG ಹೋಯ್ತಾ ಐತೆ. 4ನೇಗೆಲ್ಲ 32 ಸ್ಪೀಡಲ್ಲಿ ಹೋಯ್ತಾ ಇದ್ದೀನಿ. ಅದು ಏನು ಓಡಿಸ್ತಾ ಇದ್ದೀನಿ ಅಂತ ದೇವರಾಣೆ ನನಗೂ ಗೊತ್ತಿಲ್ಲ. ನನಗೆ ಈ ತಲೆ ಹೆಲ್ಮೆಟ್ ಹಾಕೊಂಡು ಹೋಗ್ತಾ ಐತೆ.